ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದುರಾಸೆಯ ಹೊಸ ಸೊಸೆ ಮತ್ತು ಮಾಯಾ ಸೌಟು. ಒಂದು ಸುಂದರವಾದ ಊರು. ಅಲ್ಲಿ ಅತ್ತೆ ಚಂದ್ರಕಾಂತಳ ಮನೆಯಲ್ಲಿ ಶ್ರಾವಣ ಶುಕ್ರವಾರದ ದಿನ ಸೊಸೆ ಚಂದ್ರಕಾಂತ ತುಳಸಿ ಕಟ್ಟೆಗೆ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಅದನ್ನು ನೋಡಿದ ಅತ್ತೆ ಸೂರ್ಯಕಾಂತ, ನನ್ನ ಸೊಸೆ ಬಂಗಾರ, ಬೆಳಗ್ಗೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಿದ್ದಾಳೆ ಅಂದ್ರೆ ನಾನು ತುಂಬಾ ಅದೃಷ್ಟವಂತೆ ಅಂತ ಅನ್ಕೋತಿದ್ದಾಳೆ. ಚಂದ್ರಕಾಂತಳು ಬೆಳಿಗ್ಗೆ ಬೇಗನೆ ಎದ್ದು ಟೀ ಮಾಡಿ ಅತ್ತೆಗೆ, ಮಾವನಿಗೆ, ಗಂಡನ್ಗೆ ಕೊಡ್ತಿದ್ಲು. ಸೂರ್ಯಕಾಂತಳು ತನ್ನ ಸೊಸೆಯನ್ನು ಕರೆದು, ನೋಡು ಮಗಳೇ, ಇವತ್ತಿನ ದಿನ ಲಕ್ಷ್ಮೀ ವೃತ. ಅದಕ್ಕೆ ಸೊಸೆಯಾದವಳು ಲಕ್ಷ್ಮೀದೇವಿಗೆ ಪಾಯಸ, ಪುಳಿಯೋಗರೆ, ಒಬ್ಬಟ್ಟು, ಹೂರಣ ಇತ್ಯಾದಿ ನಿನಗೇನಿಷ್ಟಾನೋ ಪ್ರಸಾದಗಳನ್ನ ನೀನೇ ಮಾಡ್ಬೇಕು. ಇದನ್ನು ಕೇಳಿದ ಚಂದ್ರಕಾಂತಳ ಮುಖ ಮುದುಡಿ ಹೋಯಿತು. ಮನಸ್ಸಿನಲ್ಲೇ, ಏನು ಇಷ್ಟೆಲ್ಲ ನಾನೇ ಮಾಡ್ಬೇಕಾ? ನನಗ ಅಡ್ಗೆ ಮಾಡಕ್ ಬರಲ್ಲ ಅಂತ ಇವ್ರಿಗೆ ಗೊತ್ತಾದ್ರೆ ಏನ್ ಅನ್ಕೋತಾರ ಏನೋ. ಸರಿ ಸರಿ ಅತ್ತೆಮ್ಮ. ಅವಳು ಏನ್ ಮಾಡೋದು ಅಂತ ಗೊತ್ತಾಗ್ದೆ ತನ್ನ ಕೋಣೆಗೆ ಹೋಗಿ ಯೂಟ್ಯೂಬ್ ಅಲ್ಲಿ ಪ್ರಸಾದಗಳು ಹೇಗ್ ಮಾಡೋದು ಅಂತ ಸರ್ಚ್ ಮಾಡ್ತಾ ಇದ್ಲು. ಟೀ ಕುಡ್ದ ನಂತರ ಚಂದ್ರಕಾಂತಳ ಮಾವ ಮತ್ತು ಗಂಡ ಅವರ ಕೆಲ್ಸದ ಮೇಲೆ ಹೊರಗಡೆ ಹೋದ್ರು. ಅತ್ತೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋ ಸೊಸೆಯನ್ನ ನೋಡಿ ಅಡುಗೆ ಬರಲ್ಲ ಅನ್ನೋ ವಿಷಯ ತಿಳಿದು ನಗುತ್ತಾ ತನ್ನ ಹಳೆಯ ಪೆಟ್ಟಿಗೆ ತೆಗೆದು ಅದರಿಂದ ಒಂದು ಸೌಟನ್ನು ತೆಗೆದು ಸೊಸೆ ಹತ್ರ, ನೋಡು ಇದನ್ನ ಮಗಳೇ, ಇದು ಮ್ಯಾಜಿಕ್ ಸೌಟು. ಇದನ್ನ ಪಾತ್ರೆ ಒಳಗೆ ಇಟ್ಟು ನೀನ್ ಏನ್ ಅಡುಗೆ ಕೇಳಿದ್ರು ಅದು ಬರುತ್ತೆ. ಇದ್ರಲ್ಲಿ ನೀನು ನಾನ್ ಹೇಳಿರೋ ಪ್ರಸಾದ ಎಲ್ಲ ಮಾಡಬಹುದು. ಇಡು ಒಳಗಡೆ, ನಾನ್ ಹೋಗಿ ಸಾಯಂಕಾಲದ ಪೂಜೆಗೆ ನಮ್ಮನೆಗೆ ಮುತ್ತೈದೆಯರನ್ನ ಕರೆದು ಬರ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಟ್ರು. ಆ ಸೌಟನ್ ನೋಡಿ ಆಶ್ಚರ್ಯದಿಂದ, ಏನು ಇದು ನಿಜಾನಾ? ಒಂದ್ಸಲ ಟೆಸ್ಟ್ ಮಾಡ್ತೀನಿ ಎಂದು ಸೌಟನ್ನ ಒಂದು ಪಾತ್ರೆ ಒಳಗೆ ಇಟ್ಟು ಪುಳಿಯೋಗರೆ ಎನ್ನುತ್ತಿದ್ದಂತೆ ಪುಳಿಯೋಗರೆ ಪ್ರತ್ಯಕ್ಷ ಆಯ್ತು. ಅದನ್ನು ನೋಡಿ ಪಟ್ ಅಂತ ಖುಷಿಯಲ್ಲಿ, ಹಾಯ್, ಎಷ್ಟು ಚೆನ್ನಾಗಿದೆ ಎಂದು ಹೇಳುತ್ತಾ ಅತ್ತೆಯವರು ಹೇಳಿರುವ ಪ್ರಸಾದ ಎಲ್ಲ ಮಾಡಿದಳು. ಆ ನಂತರ ಮ್ಯಾಜಿಕ್ ಸೌಟನ್ನು ಹಿಡಿದಿರುವ ಚಂದ್ರಕಾಂತಳಿಗೆ ಒಂದು ಐಡಿಯಾ ಬಂತು. ಅತ್ತೆಯವ್ರಿಗೆ ಇದನ್ನ ಎಲ್ಲಿಡ್ಬೇಕು ಅಂತ ತಿಳಿಯದೆ ತುಕ್ ಹಿಡ್ದಿರೋ ಪೆಟ್ಟಿಗೆಲಿಟ್ಟಿದ್ರು. ಇದ್ರಿಂದ ನಾನು ಬಿಸ್ನೆಸ್ ಶುರು ಮಾಡಿ ನಾನು ಏನು ಅಂತ ತೋರಿಸ್ತೀನಿ ಎಂದು ಆ ಸೌಟನ್ನ ಒಂದು ದೊಡ್ಡ ಪಾತ್ರೆಯಲ್ಲಿಟ್ಟು 25 ಜನಕ್ಕೆ ಸರಿ ಆಗುವಷ್ಟು ಪಾಯಸ ಅಂದ ಕೂಡ್ಲೆ ಪಾಯಸ ಬಂತು. ತಕ್ಷಣವೇ ಮನೆ ಮುಂದೆ ಇಟ್ಟು ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ಲು. ಪಾಯಸದ ಸುವಾಸನೆಗೆ ಅಲ್ಲೇ ಸುತ್ತಾಡುತ್ತಿದ್ದ ಜನಗಳು ಕೊಂಡುಕೊಂಡರು. ಪಾಯಸದ ರುಚಿಯ ಬಗ್ಗೆ ಊರೆಲ್ಲ ಹಬ್ಬಿ ಜನ ಮುಗಿಬಿದ್ದರು. ಚಂದ್ರಕಾಂತಳಿಗೆ ತುಂಬಾ ಸಂತೋಷವಾಯಿತು. ಅದಾದ್ಮೇಲೆ ಕೊನೆಗೆ ಪಾಯಸ ಸ್ವಲ್ಪನೇ ಉಳಿದಿತ್ತು. ಆದ್ರೆ ಜನಗಳನ್ನ ನೋಡಿದ್ರೆ ಇನ್ನು 10 ಜನ ಕೊಂಡ್ಕೋಬೇಕಿತ್ತು. ಆವಾಗ, ಅಯ್ಯಯ್ಯೋ, ಈಗೇನ್ ಮಾಡೋದು? ಇನ್ನೂ ತುಂಬಾ ಜನ ಇದ್ದಾರೆ. ನಾನು ಈಗ್ಲೇ ಅಡುಗೆ ಮನೆಗೆ ಹೋಗಿ ಆ ಸೌಟನ್ ಉಪಯೋಗಿಸಿ ಪಾಯಸ ಮಾಡ್ಕೊಂಡ್ ಬರ್ಬೇಕು. ಆಗ ಆ ಪಾಯಸ ಮಾಡೋ ಪಾತ್ರೆಯಲ್ಲಿ ಸೌಟನ್ನಿಟ್ಟು ಪಾಯಸ ಅಂದ್ಲು. ಬರ್ಲೇ ಇಲ್ಲ. ಮತ್ತೆ ಸೌಟನ್ನಿಟ್ಟು ಪಾಯಸ ಅಂದ್ಲು. ಈ ಸಲ ಕೂಡ ಬರ್ಲಿಲ್ಲ. ಚಂದ್ರಕಾಂತಳು ತುಂಬಾ ಕಂಗಾಲಾದಳು. ಇದೇನು, ಇದ್ಯಾಕ್ ಕೆಲ್ಸ ಮಾಡ್ತಿಲ್ಲ? ಏನಾಯ್ತಿದಕ್ಕೆ? ಹೊರಗಡೆ ಜನಗಳು ತುಂಬಾ ಇದ್ದಾರೆ. ಪಾಯಸ ಆಗೋಯ್ತು ಅಂತ ಗೊತ್ತಾದ್ರೆ ಬಂದಿರೋ ದುಡ್ಡು ಹೋಗುತ್ತೆ ಅಂದ್ಕೊಂಡು ಈಗ ನಾನ್ ದಿಮಾಕಿಂದ ತುಂಬಾ ದುಡ್ಡು ಸಂಪಾದನೆ ಮಾಡ್ತೀನಿ ಎಂದು ಮಿಕ್ಕಿರೋ ಪಾಯಸಕ್ಕೆ 25 ಜನಕ್ಕಾಗುವಷ್ಟು ನೀರ್ ಹಾಕಿ ಅವಳು ಸಕ್ಕರೆ ಬದಲಾಗಿ ಉಪ್ಪು ಇನ್ನೇನೇನೋ ಹಾಕಿ ಮತ್ತೆ ಆ ಪಾಯಸವನ್ನ ಮಾರೋಕೆ ಮುಂದಾದ್ಲು. ಅದನ್ ತಿಂದ ಜನರು ವಾಂತಿ ಮಾಡೋಕ್ ಶುರು ಮಾಡಿದ್ರು. ಇದ್ರಿಂದಾಗಿ ಎಲ್ಲರೂ ಚಂದ್ರಕಾಂತಳನ್ನ ಬೈಯೋಕ್ ಶುರು ಮಾಡಿದ್ರು. ಆಗ ಬಂದ ಅತ್ತೆ ಸೂರ್ಯಕಾಂತಾಗೆ ಕ್ಷಣದಲ್ಲೇ ಎಲ್ಲ ಅರ್ಥವಾಯಿತು. ಅತ್ತೆಯನ್ನು ನೋಡಿ ಭಯದಲ್ಲಿ, ಅದು ಅದು ಅತ್ತೆಮ್ಮ ಎನ್ನುತ್ತಾ, ಮೊದ್ಲು ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಬಿಡು ಎಂದಳು. ದುಡ್ಡು ತಗೊಂಡು ಎಲ್ಲಾರೂ ಹೋಗ್ಬಿಟ್ರು.
ಆ ಸೌಟು ದಿನದಲ್ಲಿ 1 ಗಂಟೆ ಮಾತ್ರ ಕೆಲಸ ಮಾಡೋದು. ಇದನ್ನ ಮುಂಚೆನೆ ಹೇಳೋದು ಮರ್ತು ಹೋದೆ. ಇದನ್ನು ಕೇಳಿದ ಚಂದ್ರಕಾಂತ ಹಾಗೆ ನಿಧಾನವಾಗಿ ಮನಸ್ಸಿನಲ್ಲಿ, ಮಾಡೋದೆಲ್ಲ ಮಾಡ್ಬಿಟ್ಟು ಈ ವಿಷಯನ ಈಗ್ಲಾ ಹೇಳೋದು ಅಂದುಕೊಳ್ಳುತ್ತಿರುವಾಗ, ಆಸೆ ಇರ್ಬೇಕು, ಆದ್ರೆ ಅತಿಯಾಸೆ ಇರ್ಬಾರ್ದಮ್ಮ. ನಾಳೆಯಿಂದ ನೀನು ಅಡುಗೆ ಕಲ್ತ್ಕೊಂಡು ನೀನೇ ಮಾಡ್ಬೇಕು ಎಂದು ಸೌಟನ್ನ ಹಿಡ್ಕೊಂಡು ಅಡುಗೆ ಮನೆಗೆ ಹೋದ್ಲು. ಏನು, ಅಡುಗೆ ಕಲ್ತ್ಕೋಬೇಕಾ? ಈಗ್ಲೇ ಅಲ್ವಾ ಎಪಿಸೋಡ್ ಶುರುವಾಗಿರೋದು? ಕಲಿತೀನಿ, ನಾನು ಏನು ಅಂತ ತೋರಿಸ್ತೀನಿ ಎಂದು ಚಂದ್ರಕಾಂತಳು ಗೊಣಗಿದ್ಲು. ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ರಾಕಿ ಬಾಕ್ಸ್. ಒಂದು ದಿನ ಚಂದ್ರಕಾಂತ ಬಣ್ಣ ಬಣ್ಣದ ಪೇಪರ್ಗಳನ್ನ ಕಟ್ ಮಾಡಿ ಏನೋ ತಯಾರಿ ಮಾಡ್ತಿದ್ಲು. ಅದನ್ನ ಗಮನಿಸಿದ ಸೂರ್ಯಕಾಂತ, ಬೆಳಗ್ಗೆದ್ದಾಗ್ಲಿಂದ ನೋಡ್ತಿದೀನಿ, ಅದೇನೋ ಮಾಡ್ತಿದ್ಯಾ, ಮಾಡಕ್ ಬರ್ದೇ ಇರೋ ಕೆಲ್ಸ ಎಲ್ಲ ಏನೋ ಮಾಡ್ಕೊಂಡು ಮನೆ ಪೂರ್ತಿ ಚಿಲ್ಲಾಪಿಲ್ಲಿ ಮಾಡಿಟ್ಟಿದ್ಯಾ, ಇಷ್ಟಕ್ಕೂ ಏನೇ ಅದು? ಅದು ಅತ್ಯಮ್ಮ, ನಿಂಗೊಂದ್ ಚಿಕ್ಕ ಕತೆ ಹೇಳ್ತೀನಿ. ಅದನ್ ಬಿಚ್ಚಿದ್ರೆ ಆ ವಸ್ತು ಏನೋ ನಿನಗೆ ಗೊತ್ತಾಗುತ್ತೆ. ಇದು ವರ್ಷಕ್ ಒಂದೇ ಸಾರಿ ಕಟ್ಟೋದು, ಆದ್ರೆ ಹೆಂಗಸರಿಗಲ್ಲ, ಗಂಡಸರಿಗ್ ಮಾತ್ರ ಕಟ್ಟೋ ಅಂತದ್ದು. ಆದ್ರೆ ಅಂಗಿ ಅಲ್ಲ, ಮನೆಯಲ್ಲಿ ಹೆಣ್ಮಕ್ಳಿದ್ರೇನೆ ಇದ್ರ ಬೆಲೆ ಗೊತ್ತಾಗೋದು. ಈಗದೇನೋ ಹೇಳು. ಅದೇನಂತ ನನಗ್ ಗೊತ್ತಿಲ್ವಾ? ರಾಖಿ, ಅದೇ ರಕ್ಷಾ ಬಂಧನ. ನಿಂಗೆ ಮಸ್ತ್ ಬುದ್ಧಿ ಐತೆ ಅತ್ಯಮ್ಮ. ನಾನೇನೋ ಅನ್ಕೊಂಡೆ, ನೀನ್ ಕರೆಕ್ಟಾಗಿ ಹೇಳ್ದೆ. ನಾಳೆ ಏನೋ ರಾಖಿ ಹಬ್ಬ ಇದೆ, ಬೆಳಗಿಂದ ಮಾಡ್ತಿದೀನಿ, ಒಂದೇ ಒಂದು ರಾಖಿ ಕೂಡ ಸರಿಗ್ ಬಂದಿಲ್ಲ. ನಂಗೇನು ನನ್ ತಮ್ಮಂದಿರ್ಗೆ ಒಳ್ಳೆ ಒಳ್ಳೆ ರಾಖಿಗಳು ನಾನೇ ಮಾಡಿ ಕಟ್ಬೇಕು ಅನ್ನೋ ಆಸೆ. ಇವಾಗ ಏನ್ ಮಾಡ್ಬೇಕು ಏನೋ ಅತ್ಯಮ್ಮ, ನಂಗೆ ಏನು ಗೊತ್ತಾಗ್ತಿಲ್ಲ ಅಂತ ಬೇಜಾರಾದ್ಲು. ಆಗ ಸೂರ್ಯಕಾಂತ, ಹೌದು, ರಾಖಿ ಹಬ್ಬ ಅಂದ್ರೇನೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಒಳ್ಳೆ ಬಾಂಧವ್ಯಗಳೇ ಹಬ್ಬ ಇದ್ದಂಗೆ. ಇರು ಬಂದೆ ಅಂತ ಹೇಳ್ತಾ ಒಳಗಡೆ ಹೋಗಿ ಒಂದು ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಬಾಕ್ಸ್ ನ ತೆಗೆದ್ಲು. ಚಂದ್ರಕಾಂತಗೆ ಆ ಬಾಕ್ಸ್ ನ ಕೊಡ್ತಾ, ಇಲ್ ನೋಡು, ಇದು ಮ್ಯಾಜಿಕ್ ರಾಕಿ ಬಾಕ್ಸ್. ಇದ್ರಲ್ಲಿ ನೀನು ಎಷ್ಟು ರಾಕಿ ಬೇಕೋ ಅಷ್ಟು ರಾಕಿಗಳನ್ನ ತಗೋಬಹುದು. ಒಳ್ಳೆ ಮನ್ಸಿಂದ ಇದನ್ ತಗೊಂಡೋಗಿ ನಿನ್ ತಮ್ಮಂದಿರ್ಗೆ ಕಟ್ಬಿಟ್ ಬಾ. ಇಲ್ ನೋಡು, ನಿನ್ ಅತಿಯಾಸೆ ತೋರ್ಸಿ ಕಿರಿಕಿರಿ ಮಾಡ್ಕೋಬೇಡ, ಅವ್ರನ್ನ ಒಳ್ಳೆ ತಂದಿಂದ ನಮ್ ಮನೆಗೆ ಊಟಕ್ ಕರ್ಕೊಂಬಾ ಅಂತ ಹೇಳಿದ್ಲು. ಆ ಮ್ಯಾಜಿಕ್ ಬಾಕ್ಸ್ ನ ಕೈಯಲ್ಲಿ ತಗೊಂಡು ಸಂತೋಷದಿಂದ ನೋಡಿದ್ಲು ಚಂದ್ರಕಾಂತ. ಮರುದಿನ ಬೆಳಗ್ಗೆನೆ ಎದ್ದು ಆ ಮ್ಯಾಜಿಕ್ ರಾಕಿ ಬಾಕ್ಸ್ ನ ತಗೊಂಡು ಹೊರಟ್ಲು. ತನ್ನ ತಮ್ಮಂದಿರ್ಗೆ ಆ ಬಾಕ್ಸ್ ನಿಂದ ಒಳ್ಳೆ ರಾಕಿಗಳನ್ನ ತೆಗೆದು ಕಟ್ಟಿದ್ಲು. ಅವ್ರಿಗೆ ಆರ್ತಿ ತೆಗೆದು ಸಿಹಿ ಕೂಡ ತಿನ್ಸಿದ್ಲು. ಅವ್ರು ಕೊಟ್ಟಿದ್ದ ದುಡ್ಡುಗಳನ್ನ ತಗೊಂಡು ಹಾಯಾಗಿ ವಾಪಸ್ ಬರ್ತಿರೋವಾಗ ಚಂದ್ರಕಾಂತಳಿಗೆ ಒಂದು ಆಲೋಚನೆ ಬಂತು. ಅರೆ, ಇದನ್ ಹೆಂಗ್ ಮಾಡ್ತೆ? ಇಲ್ಲೇ ಪಕ್ಕದ ಮನೆಯಲ್ಲಿ ನಮ್ ದೊಡ್ಡಪ್ಪನ್ ಮಗ ಶಂಕರ್ ಇದಾನಲ್ಲ, ಇವಾಗ್ಲೇ ಹೋಗಿ ರಾಖಿ ಕಟ್ಟಿ ಒಳ್ಳೆ ವಸೂಲಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ಕೊಂಡು ಒಂದು ಮನೆಗ್ ಹೋಗಿ ಬಾಗಿಲ್ ತಟ್ಟಿದ್ಲು. ಅಲ್ಲೊಬ್ಬ ದೊಡ್ಡ ಮನುಷ್ಯ ಬಾಗಿಲ್ನ ತೆಗೆದು, ನಿಮ್ಗೆ ಯಾರ್ ಬೇಕು ಅಂತ ಕೇಳಿದ್ರು. ಚಂದ್ರಕಾಂತ ಅವ್ರನ್ನ ದೂಕಿ ಒಳಗ್ ಬಂದು, ಅರೆ ತಮ್ಮ, ನನ್ನ ಗುರ್ತಿಡಿಲಿಲ್ವಾ? ನಾನು ಚಂದ್ರಕ್ಕ. ಚಂದ್ರಕ್ಕನ? ಯಾವ ಚಂದ್ರಕ್ಕ? ಅರೆ ತಮ್ಮ, ನಿನ್ನ ನಾನು ಇಷ್ಟ ದಿನ ನೋಡ್ದೆ ಹೋದ್ರು ನಾನು ನಿನ್ನ ಗುರ್ತಿಡ್ದೆ, ಆದ್ರೆ ನಿನ್ನನ್ನು ಗುರ್ತಿಡಿಲೇ ಇಲ್ಲ. ಸರಿ ಹೋಗ್ಲಿ ಬಿಡು. ಇಲ್ ನೋಡು, ಈ ದಿನ ರಾಖಿ ಹಬ್ಬ ಅಲ್ವಾ, ನಿನಗ್ ರಾಖಿ ಕಟ್ಟಕ್ ಬಂದಿದೀನಿ, ಕೈ ತೋರ್ಸು ಅಂತ ಹೇಳ್ತಾ ಕೈಗೆ ರಾಖಿ ಕಟ್ಟಿದ್ಲು. ಆತ ಚಂದ್ರಕಾಂತನ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಇಷ್ಟರಲ್ಲಿ ಅವನ ಹೆಂಡತಿ ಬಂದ್ಲು. ಇವ್ರು ಯಾರು? ನಿಮ್ಗೆ ಒಬ್ರ ಅಕ್ಕ ಇದಾರೆ ಅಂತ ಇಷ್ಟ ದಿನ ಹೇಳಲೇ ಇಲ್ಲ. ಅಯ್ಯೋ, ನನಗೂ ಈಗ್ಲೇ ಗೊತ್ತಾಗಿದ್ದು ಅಂತ ಹೇಳಿದ್ರು. ಆಗ ಚಂದ್ರಕಾಂತ, ಸುಮ್ನೆ ಇರುತ್ತಮ್ಮ, ಚಿಕ್ಕ ವಯಸ್ಸಿಂದ ನೀನ್ ಇಷ್ಟೇ ಮಸ್ತ್ ಜೋಕ್ ಮಾಡ್ತೀಯ. ಅಚ್ಚ ನಿಮ್ಮಮ್ಮ ಮಂಗಮ್ಮ ಅತ್ತೆಮ್ಮಂತಾರನೆ. ಮಂಗಮ್ಮತ್ತೆನಾ? ನಮ್ಮ ಅಮ್ಮನ ಹೆಸರು ಸೂರಮ್ಮ. ಅಯ್ಯೋ, ನಾನ್ ಬೇರೆ ಯಾರ್ದೋ ಮನೆಗ್ ಬಂದ್ಬಿಟ್ನಾ ಏನು? ಸೂರಮ್ಮತ್ತೆ ಆದ್ರೇನು, ಮಂಗಮ್ಮತ್ತೆ ಆದ್ರೇನು, ರಾಖಿ ಕಟ್ಟದ್ಮೇಲೆ ನಾನ್ ನಿಮ್ ಅಕ್ಕ ಆದಂಗೆ ಅಲ್ವಾ? ಈಗ ಅಕ್ಕನ್ನ ಬರೀ ಕೈಲಿ ಕಳಿಸ್ತೀಯೇನು ಅಂತ ಅಂದ್ಲು. ಅವನು ನಗುತ್ತಾ ಚಂದ್ರಕಾಂತಳಿಗೆ 2,000 ರೂಪಾಯಿನ ಕೊಟ್ಟು ಕಳಿಸ್ದ. ಅರೆ, ಅತ್ಯಮ್ಮ ಕೊಟ್ಟಿದ್ ಈ ಮ್ಯಾಜಿಕ್ ರಾಕಿ ಬಾಕ್ಸ್ ಅಲ್ಲಿ ಎಷ್ಟು ರಾಕಿ ಬೇಕೋ ಅಷ್ಟು ರಾಕಿ ಬರುತ್ತಲ್ಲ, ಈಗ ನೋಡು ಇದನ್ನ ಹೆಂಗ್ ಉಪಯೋಗಿಸ್ತೀನಿ ಅಂತ. ಆ ರೀತಿ ಹೇಳ್ತಿದ್ದಂಗೆ ಎದುರುಗಡೆ ಒಬ್ಬ ಶ್ರೀಮಂತ ವ್ಯಕ್ತಿ ಎಲ್ಲಾ ಬೆಳ್ಳಗೂ ಉಂಗ್ರ ಮತ್ತೆ ಚೈನ್ ಹಾಕೊಂಡು ಬರ್ತಿದ್ದ. ಇಲ್ ನೋಡಣ್ಣ, ನೀನ್ ನೋಡಿದ್ರೆ
ಅಚ್ಚು ನಮ್ಮ ಅಣ್ಣ ಇದ್ದಂಗೆ ಇದ್ಯಾ, ಇಲ್ ಬಾ ರಾಖಿ ಕಟ್ತೀನಿ ಅಂತ ಹೇಳ್ತಾ ಆ ಮ್ಯಾಜಿಕ್ ರಾಕಿ ಬಾಕ್ಸ್ ಇಂದ ಒಂದು ರಾಕಿನ ತೆಗೆದು ರಾಕಿ ಕಟ್ಬಿಟ್ಲು. ಆತ ಕೂಡ ತುಂಬಾ ಸಂತೋಷ ಪಟ್ಟು ಒಂದ್ 500 ರೂಪಾಯಿ ಕೊಟ್ಟ. ಅಯ್ಯೋ ಬೋಣಿ ಸೂಪರ್ ಆಗೈತು ಅಂತ ಹೇಳ್ತಾ ರೋಡಲ್ಲಿ ಹೋಗೋ ಎಲ್ಲಾರ್ಗೂನು ರಾಕಿ ಕಟ್ಟಕ್ ಶುರು ಮಾಡಿದ್ಲು. ಅರೆ ಅಣ್ಣ ಸ್ವಲ್ಪ ನಿಂತ್ಕೋ ಹೇಳ್ತಾ ರಾಕಿ ಕಟ್ಟಿದ್ಲು. ಕೈಗೆ ರಾಖಿ ಕಟ್ಟಿರೋ ತಂಗಿನ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅನ್ನೋ ವಿಷಯ ನಿನಗ್ ಗೊತ್ತಿಲ್ವಾ ಅಣ್ಣ? ಹೇಳ್ತಾ ಇದ್ದಂಗೆ ಆತಾನು ಒಂದ್ 500 ರೂಪಾಯಿ ಕೊಟ್ಟ. ಈ ರೀತಿ ಚಂದ್ರಕಾಂತ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಿ ಮನೆಗ್ ಹೋಗ್ತಿದ್ದಂಗೆ ಅಲ್ಲಿ ದೊಡ್ಡ ಗುಂಪು ಕಾಣಿಸ್ತು. ಅರೆ ಇದೇನು ಇಷ್ಟು ಮಂದಿ ಬಂದವ್ರೆ, ಅತ್ಯಮ್ಮಂಗೇನಾದ್ರೂ ಆಗೋಯ್ತಾ ಏನು ಅಂತ ಹೇಳ್ತಾ ಅವ್ರನ್ನೆಲ್ಲರನ್ನೂ ತಪ್ಪಿಸ್ಕೊಂಡು ಹೋದ್ಲು. ಅಲ್ಲಿದ್ದಿದ್ ಸೂರ್ಯಕಾಂತನ ನೋಡಿ ಅಮ್ಮಯ್ಯ ಅತ್ಯಮ್ಮಂಗ್ ಏನೂ ಆಗಿಲ್ಲ ಅನ್ಕೊಂಡು, ಏನ್ ಅತ್ಯಮ್ಮ ನಿಮ್ ಸ್ವಂತದವ್ರು ಇಷ್ಟೊಂದ್ ಜನ ಬಂದವ್ರೆ? ಸೂರ್ಯಕಾಂತ ಹತ್ರಕ್ಕೆ ಬಂದು, ಲೇ ಏನ್ ಮಾಡ್ಬಾರ್ದು ಅಂತ ಹೇಳಿದ್ನೋ ಅದನ್ನೇ ಮಾಡಿದ್ಯಾ. ದುಡ್ಡಿನ ದುರಾಸೆಯಿಂದ ಎಲ್ಲಾರ್ಗೂ ರಾಕಿ ಕಟ್ ಬಂದಲ್ಲ, ಅವ್ರೆಲ್ಲ ಈಗ ಊಟಕ್ಕೆ ಮನೆಗ್ ಬಂದಿದ್ದಾರೆ. ಹೋಗಿ ಎಲ್ಲಾರ್ಗೂ ಬೇಸಾಕ್ ಹೋಗು. ಏನು ಇವ್ರೆಲ್ಲಾರ್ಗೂ ನಾನ್ ಬೇಸ್ ಹಾಕ್ಬೇಕಾ? ಅಯ್ಯಮ್ಮ, ಈಗ ಇವ್ರೆಲ್ಲಾರ್ಗೂ ಬೇಸ್ ಹಾಕ್ಬೇಕು ಅಂದ್ರೆ ನನ್ ಸಂಪಾದನೆ ಮಾಡಿರೋದಲ್ದೆ ಇನ್ನು ಮಸ್ತ್ ಬೇಕಾಗತ್ತೆ. ಯಮ್ಮ ಈಗೇನಾದ್ರೂ ಮಾಡಿ ಇಲ್ಲಿಂದ ಓಡೋಗ್ಬೇಕಷ್ಟೇ ಅಂತ ಹೇಳ್ತಾ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದ್ಲು.